ಇಂದಿನ ರಾಮಾಯಣದ ಕತೆ ರಾವಣನ ಕೊನೆಯ ಯುದ್ಧ, ಅಧರ್ಮದ ಅಂತ್ಯ. ರಾಮಾಯಣದ ಅತ್ಯಂತ ಮಹತ್ವದ ಯುದ್ಧದಲ್ಲಿ ಶ್ರೀರಾಮನು ರಾವಣನನ್ನು ಹೇಗೆ ಸೋಲಿಸಿದನು? ರಾವಣನ ಅಂತ್ಯ ಹೇಗೆ ಆಯಿತು? ಈ ಭಾವನಾತ್ಮಕ ಮತ್ತು ರೋಚಕ ಕಥೆಯನ್ನು ಕೇಳಿ. ಲಂಕೆಯ ಯುದ್ಧ ತನ್ನ ಅಂತಿಮ ಹಂತವನ್ನು ತಲುಪಿತ್ತು. ಕುಂಭಕರ್ಣ, ಇಂದ್ರಜಿತ್ ಸೇರಿದಂತೆ ತನ್ನ ಎಲ್ಲ ಬಲಿಷ್ಠ ಯೋಧರನ್ನು ಕಳೆದುಕೊಂಡ ರಾವಣನು ಈಗ ಸ್ವತಃ ಯುದ್ಧಭೂಮಿಗೆ ಬಂದನು. 10 ತಲೆಗಳು, 20 ಭುಜಗಳು, ದಿವ್ಯ ಕವಚ ಮತ್ತು ಅನೇಕ ಅಸ್ತ್ರಗಳಿಂದ ಅಲಂಕರಿಸಿದ ರಾವಣನನ್ನು ಕಂಡು ವಾನರ ಸೇನೆ ಕ್ಷಣಕಾಲ ಬೆಚ್ಚಿಬಿದ್ದಿತು. ಶ್ರೀರಾಮನು ಶಾಂತವಾಗಿ ತನ್ನ ಕೋದಂಡವನ್ನು ಕೈಗೆತ್ತಿಕೊಂಡರು. ಆಕಾಶದಲ್ಲಿ ದೇವತೆಗಳು ಈ ಮಹಾಯುದ್ಧವನ್ನು ನೋಡುವುದಕ್ಕೆ ಸೇರಿದರು. ರಾವಣನು ಅಗ್ನಿಯಂತೆ ಉರಿಯುವ ಬಾಣಗಳನ್ನು ಶ್ರೀರಾಮನ ಕಡೆಗೆ ಪ್ರಯೋಗಿಸಿದನು. ಆದರೆ ಶ್ರೀರಾಮನು ತನ್ನ ದಿವ್ಯಾಸ್ತ್ರಗಳಿಂದ ಅವೆಲ್ಲವನ್ನು ಕ್ಷಣಾರ್ಧದಲ್ಲೇ ನಾಶ ಮಾಡಿದರು. ಇಬ್ಬರ ನಡುವೆ ನಡೆದ ಯುದ್ಧದಿಂದ ಭೂಮಿ ನಡುಗಿತು. ರಾವಣನ 10 ತಲೆಗಳನ್ನು ಶ್ರೀರಾಮನು ಮತ್ತೆ ಮತ್ತೆ ಕತ್ತರಿಸುತ್ತಿದ್ದರು, ಆದರೆ ಅವು ಮತ್ತೆ ಬೆಳೆಯುತ್ತಿದ್ದವು. ಆಗ ವಿಭೀಷಣನು ಶ್ರೀರಾಮನಿಗೆ ಒಂದು ರಹಸ್ಯವನ್ನು ತಿಳಿಸಿದನು. ಪ್ರಭು, ರಾವಣನ ನಾಭಿಯಲ್ಲಿ ಅಮೃತವಿದೆ, ಅದನ್ನು ಗುರಿಯಾಗಿಸಿ ಹೊಡೆಯಿರಿ. ಶ್ರೀರಾಮನು ಅಗಸ್ತ್ಯ ಮಹರ್ಷಿಗಳು ಉಪದೇಶಿಸಿದ್ದ ಆದಿತ್ಯ ಹೃದಯ ಸ್ತೋತ್ರವನ್ನು ಸ್ಮರಿಸಿ ಬ್ರಹ್ಮದೇವರು ನೀಡಿದ್ದ ಬ್ರಹ್ಮಾಸ್ತ್ರವನ್ನು ಸಂಧಾನಿಸಿದರು. ಆ ದಿವ್ಯ ಬಾಣವು ನೇರವಾಗಿ ರಾವಣನ ನಾಭಿಯನ್ನು ಭೇದಿಸಿತು. ರಾವಣನು ಭಾರೀ ಗರ್ಜನೆಯೊಂದಿಗೆ ನೆಲಕ್ಕುರುಳಿದನು. ಅಧರ್ಮದ ಅಂತ್ಯವಾಯಿತು. ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು. ಲಂಕೆಯಲ್ಲಿ ಧರ್ಮದ ವಿಜಯಘೋಷ ಮೊಳಗಿತು. ಶ್ರೀರಾಮನು ವಿಭೀಷಣನನ್ನು ಲಂಕೆಯ ರಾಜನನ್ನಾಗಿ ಘೋಷಿಸಿದರು. ಹೀಗೆ ಸತ್ಯ, ಧರ್ಮ ಮತ್ತು ನ್ಯಾಯವು ಅಂತಿಮವಾಗಿ ಜಯಗಳಿಸಿತು. ಕಥೆಯ ನೀತಿ: ಅಹಂಕಾರ, ಅಧರ್ಮ ಮತ್ತು ಅನ್ಯಾಯ ಎಷ್ಟೇ ಬಲಿಷ್ಠವಾಗಿದ್ದರೂ ಸತ್ಯ ಮತ್ತು ಧರ್ಮದ ಮುಂದೆ ಕೊನೆಗೆ ಸೋಲಲೇಬೇಕು. ಈ ಕಥೆಯು ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.